ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಹಬ್ಬಗಳು ಸಾಲಾಗಿ ಬರ್ತಾ ಇದೆ. ಹಬ್ಬಗಳಲ್ಲಿ ಸಿಹಿ ತಿಂಡಿ ಜೊತೆಗೆ ಖಾರವಾಗಿ ಚಿತ್ರಾನ್ನ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನಿವತ್ತು ಒಂದು ಹಸಿ ಖಾರ ಮಸಾಲೆ, ಹಳೆಯ ಕಾಲದ ಒಂದು ಹಸಿ ಖಾರ ಮಸಾಲೆ ಚಿತ್ರಾನ್ನ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಮಿಕ್ಸರ್ ಜಾರಲ್ಲಿ. ಒಂದು ಇಡೀ ಬೆಳ್ಳುಳ್ಳಿ, ಎಲ್ಲ ಹಸಿಯಾಗೆ ತೊಗೊಳ್ಳೋದು, ಯಾವುದನ್ನು ಹುರಿದು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು. ತುಂಬ ರುಚಿಯಾಗಿರುತ್ತೆ ಈ ಚಿತ್ರಾನ್ನ, ತುಂಬ ಡಿಫ್ರೆಂಟಾಗೂ ಇರುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವಿನ ಎಲೆಗಳು ಫ್ರೆಶ್ ಆಗಿರಬೇಕು. ಫ್ರೆಶ್ ಆಗಿದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಇದು ಕಾಯಿ ತುರಿ ಒಂದು ಅರ್ಧ ಬಟ್ಲಷ್ಟು, ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕೋದು ಬೇಡ, ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೂ ಗ್ರೈಂಡ್ ಮಾಡಬಾರ್ದು. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿದ್ದೀನಿ, ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಸ್ವಲ್ಪ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಬಾರ್ದು. ನೋಡಿ, ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಕಡಲೆಬೇಳೆ ಎಲ್ಲ ಬಣ್ಣ ಚೇಂಜ್ ಆಗಿದೆ, ಬ್ರೌನ್ ಆಗಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕದೆ ಕೂಡ ಈ ಚಿತ್ರಾನ್ನ ಮಾಡ್ಬೋದು, ಆದರೆ ಈರುಳ್ಳಿ ಹಾಕಿದ್ರೆ ಹೆಚ್ಚು ಟೇಸ್ಟ್ ಕೊಡುತ್ತೆ. ಈರುಳ್ಳಿ ತಿನ್ನದೇ ಇರೋರು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಸಾಮಗ್ರಿಗಳನ್ನು ಇದೇ ರೀತಿ ಹಾಕ್ಕೊಂಡು ಈ ಚಿತ್ರಾನ್ನ ಮಾಡ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು. ಈಗ ನೋಡಿ, ತರಿಯಾಗಿ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆನ ಸೇರಿಸ್ಬೇಕು. ಉಪ್ಪು ಹಾಕೋಣ. ಒಂದು 2 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಹುರಿಬೇಕು. ಎಲ್ಲ ಸಾಮಗ್ರಿಗಳನ್ನು ಹಾಕಾಗಿದೆ. ಕಡೆಯಲ್ಲಿ ನಿಂಬೆ ರಸ ಒಂದು ಹಾಕಿದ್ರೆ ಆಯಿತು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಗೊಜ್ಜು ರೆಡಿ ಆಯಿತು. ಈ ಗೊಜ್ಜನ್ನ 1 ವಾರದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ. ಏಕೆಂದರೆ ಕಾಯಿ ಎಲ್ಲ ಹಾಕಿರೋದ್ರಿಂದ ಹೊರಗಡೆ ಇಡೋಕ್ಕಾಗಲ್ಲ. ಕಡಲೆಕಾಯಿ ಬೀಜನೂ ಇದರಲ್ಲೇ ಹಾಕ್ಬಿಟ್ಟಿದ್ದೀವಿ. ಈ ಸಲ ನಾನು ಕಡಲೆಕಾಯಿ ಬೀಜ ಒಗ್ಗರಣೆನಲ್ಲೇ ಹಾಕ್ಬಿಟ್ಟೆ. ಯೂಶ್ವಲಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಅನ್ನದ ಮೇಲೆ ಹಾಕ್ತಾಯಿದ್ದೆ. ಈ ಗೊಜ್ಜು ಇದೇ ರೀತಿ ಮಾಡೋದ್ರಿಂದ ಈ ಮೆಥಡೇ ಫಾಲೋ ಮಾಡಿದೆ. ಈಗ ಎಷ್ಟು ಬೇಕೋ ಅಷ್ಟನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. 1 ಬಟ್ಲಷ್ಟು ಗೊಜ್ಜನ್ನ ತೆಗೆದಿಟ್ಕೊಂಡಿದ್ದೀನಿ. ಅನ್ನ ಒಂದು ಪ್ಲೇಟಲ್ಲಿ ಹಾರಾಕಿದ್ದೆ, ಮೊದಲೇ ರೆಡಿ ಇಟ್ಕೊಂಡು ಹಾರಾಕಿದ್ದೆ. ಅನ್ನ ಉದ್ರಾಗಿ ಮಾಡ್ಕೊಂಡಷ್ಟು ಚಿತ್ರಾನ್ನ ಚೆನ್ನಾಗಿರುತ್ತೆ. ನಿಂಬೆ ರಸ ಹಿಂಡ್ಕೊಳ್ಳೋಣ. ನಿಂಬೆ ರಸ ಹಿಂಡಿದ್ದಾಯಿತು. ಇದನ್ನು ಕೈಯಲ್ಲಿ ಕಲಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಿಸಿ ಇರೋದ್ರಿಂದ ಇನ್ನೂ ಸ್ವಲ್ಪ ಗೊಜ್ಜೆಲ್ಲ ಬಿಸಿಯಾಗಿದೆಯಲ್ಲ, ಹಾಗಾಗಿ ನಾನು ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ಯಾವುದೇ ಕಲಿಸಿದ್ದನ್ನು ಕೈಯಲ್ಲಿ ಕಲಿಸಿದ್ರೇ ಕರೆಕ್ಟಾಗಿ ಹೊಂದ್ಕೊಳ್ಳೋದು, ರುಚಿ ಎಲ್ಲ ಜಾಸ್ತಿ. ಇದಕ್ಕೆ ಈಗ ರುಚಿ ನೋಡಿಬಿಟ್ಟು ಉಪ್ಪು ಕಡಿಮೆ ಅಂತ ಏನಾದ್ರು ಅನಿಸಿದ್ರೆ ಉಪ್ಪು ಸೇರಿಸ್ಕೊಳ್ಬೋದು. ಉಪ್ಪು, ಹುಳಿ, ಖಾರ ಯಾವುದನ್ನು ಅಡ್ಜಸ್ಟ್ ಮಾಡ್ತಾ ಕಲಿಸ್ಕೊಂಡು ಹೋಗ್ಬೋದು. ಹಸಿ ಖಾರ ಮಸಾಲೆ ಚಿತ್ರಾನ್ನ ರೆಡಿ ಆಯಿತು. ಈ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.